ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ತಬಲಾ ನಾಣಿ ಮಾತಾಡ್ತಾ ಇದ್ದೀನಿ. ಇವತ್ತೊಂದು ಡಾಕ್ಯುಮೆಂಟ್ರಿ ನೋಡಿದೆ, ಸಾಕ್ಷ್ಯಚಿತ್ರ, ವಯಸ್ಕರಿಗೆ ಅಂತ. ಹೀಗೆ ಕೆಲ ಕಡೆ ಎಲ್ಲ ಹಾಕ್ತಾರಲ್ಲ ವಯಸ್ಕರಿಗೆ ಮಾತ್ರ ಅಂತ ಹೇಳಿ. ಇದು ವಯಸ್ಕರ ಚಿತ್ರ ಅಂತ ಡಾಕ್ಯುಮೆಂಟ್ರಿ. ತುಂಬ ಚೆನ್ನಾಗಿ ಮಾಡಿದ್ದಾನೆ. ದರ್ಶನ್ ರಂಗಸ್ವಾಮಿ ಅಂತ ಹೇಳಿ ನನಗೆ ಗೊತ್ತಿರೋಂಥ ಹುಡುಗನೇ. ನನ್ನ ಜೊತೆ 4-5 ಸಿನಿಮಾ ವರ್ಕ್ ಮಾಡಿದ್ದಾರೆ ಅವರು. ಒಳ್ಳೆಯ ಅನುಭವ ಇದೆ. ಈ ಡಾಕ್ಯುಮೆಂಟ್ರಿ ನೋಡ್ಬಿಟ್ಟು ಇವರು ಸಿನಿಮಾ ಮಾಡ್ತಾರೆ ಅನ್ನಿಸ್ತದೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದರ ವಿಶೇಷ ಏನಂದರೆ, ಈ ವಯಸ್ಕರ ಚಿತ್ರನ ಈ ತಿಂಗಳ 17ನೇ ತಾರೀಕು ಅಪ್ಪು ಅವರ ಬರ್ತ್ಡೇಗೆ ರಿಲೀಸ್ ಮಾಡ್ತಾಯಿದ್ದಾರೆ. ಅಪ್ಪು ಫ್ಯಾನ್ ಅವರು. ಜೊತೆಗೆ ಅಪ್ಪು ಅವರಿಗೆ ವಯಸ್ಸಾದವ್ರ ಬಗ್ಗೆ, ಬಡವ್ರ ಬಗ್ಗೆ ತುಂಬ ಕರುಣೆ ಮಮಕಾರ ಇತ್ತಲ್ಲ, ಆ ಉದ್ದೇಶಕ್ಕೆ ಇದನ್ನೇ ಮುಂದೆ ಇಟ್ಕೊಂಡು ಇಲ್ಲ ಅವತ್ತೇ ಬರ್ತ್ಡೇ ದಿನ ನಾನು ರಿಲೀಸ್ ಮಾಡಬೇಕು ಅಂತ ಹೇಳಿ ಈ ವಯಸ್ಕರ ಚಿತ್ರನ ಅವತ್ತು ರಿಲೀಸ್ ಮಾಡ್ತಾಯಿದ್ದಾರೆ. ಈ ಚಿತ್ರನ ನೀವು ನೋಡಿ, ಸಂಭಾಷಣೆ ನೋಡಿ, ಆಮೇಲೆ ಸ್ಕ್ರೀನ್ ಪ್ಲೇ ಎಲ್ಲ ನೋಡಿ, ಸಿನಿಮಾ ನೋಡ್ದಂಗೆ ಆಗುತ್ತೆ. ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಖುಷಿ ಆಯಿತು ನನಗೆ. ಸಬ್ಜೆಕ್ಟ್ ಅಷ್ಟು ಚೆನ್ನಾಗಿದೆ. ಸಬ್ಜೆಕ್ಟ್ ಎಲ್ರಿಗೂ ಗೊತ್ತಿರೋದೇ ಆದ್ರೂ ಹೇಳಿರೋ ರೀತಿ ಚೆನ್ನಾಗಿದೆ. ನಾವು ಎಲ್ಲರೂ ಒಂದೇ ರೀತಿ ತೂಕ ಮಾಡಬಾರ್ದು. 18 ಜನ ಮಕ್ಕಳಿದ್ರು ಸಾಕ್ತಾರೆ ತಂದೆ ತಾಯಿ. 18 ಜನ ಸೇರಿ ಒಬ್ಬ ತಂದೆ ತಾಯಿ ಸಾಕಲ್ವಲ್ಲ ಯಾಕೆ? ಇದು ಹಳೆ ಗಾದೆ. ಈಗ ಸಿಟಿಲಂತೂ ಅದು ಮಾಮೂಲಿ ಆಗ್ಬಿಟ್ಟಿದೆ. ಏನು ಮಾಡೋದು, ಇಬ್ಬರು ಕೆಲಸಕ್ಕೆ ಹೋಗ್ತೀವಿ, ಮಗು ಸ್ಕೂಲ್ಗೆ ಹೋಗುತ್ತೆ. ಸರಿಯಪ್ಪ, ಅವರು ನಿಮ್ಮನ್ನು ಇದೇ ಥರ ಮಾಡಿಬಿಟ್ಟಿದ್ರೆ ಚಿಕ್ಕ ವಯಸ್ಸಿಗೆ ಸತ್ತೋಗ್ಬಿಡ್ತಿದ್ವಲ್ಲ ಎಲ್ಲ. ಇದನ್ನು ಯಾರು ಯೋಚನೆ ಮಾಡಲ್ಲ. ಲೈನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ವಿಶೇಷವಾಗಿ ಹೇಳ್ತೀನಿ, ಈ ವಯಸ್ಕರ ಚಿತ್ರ ನಿಜವಾಗ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ. DS ಎಂಟರ್ಟೈನ್ಮೆಂಟಲ್ಲಿ ನೀವು ಎಂಟರ್ಟೈನ್ಮೆಂಟಲ್ಲಿ ಹಾಕ್ತಾರೆ. ದಯವಿಟ್ಟು ನೀವೆಲ್ಲರೂ ನೋಡಿ ಇದನ್ನು. ಲಾಸ್ಟಲ್ಲಿ ಒಂದು ಲೈನ್ ಹೇಳಿದ್ದಾರೆ ನಿರ್ದೇಶಕರು. ಆ ಲೈನ್ನ ನಾನು ಹೇಳಲ್ಲ ಈಗ, ಯಾಕೆಂದರೆ ಅದನ್ನು ನೋಡಿ ನೀವು ಖುಷಿ ಪಡಬೇಕು. ನೋಡಿದ್ರೆ ನಿಮ್ಗೆ ತುಂಬ ಖುಷಿ ಆಗುತ್ತೆ. ತುಂಬ ಚೆನ್ನಾಗಿದೆ. 2 ಲೈನ್ ಅಷ್ಟೇ, ಅದು ಎಲ್ಲರೂ ತಿಳ್ಕೊಬೇಕಾದಂಥ ವಿಚಾರ. ಅದು ಆಲ್ ದ ಬೆಸ್ಟ್ ವಯಸ್ಕರ ಚಿತ್ರ. ಈ ಡಾಕ್ಯುಮೆಂಟ್ರಿಗೆ, ನಮ್ಮ ದರ್ಶನ್ಗೆ, ಅಲ್ಲಿ ಕೆಲಸ ಮಾಡಿರೋರಿಗೆ, ಟೆಕ್ನಿಷಿಯನ್ಸ್ ಟೀಮ್ಗೆ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಒಳ್ಳೆಯದಾಗಲಿ. ದಯವಿಟ್ಟು 17ನೇ ತಾರೀಕು ಅಪ್ಪು ಬರ್ತ್ಡೇ ದಿನ ರಿಲೀಸ್ ಮಾಡ್ತಾ ಇದ್ದಾರೆ. ಇದನ್ನು ಎಲ್ಲರೂ ನೋಡಿ ಇವ್ರಿಗೆ ಸಪೋರ್ಟ್ ಮಾಡಿ. ನಮಸ್ಕಾರ.